ಇವತ್ತು ನಾವು ಜಂಟಿ ವರ್ಸೆಗೆ ಹೋಗೋಣ. ಜಂಟಿ ವರ್ಸೆ ಅಂತಂದರೆ ಏನು ಗೊತ್ತಾ? ಒಂದೊಂದು ಅಕ್ಷರನೂ ಜಂಟಿಯಾಗಿ ಬರುತ್ತೆ, ಅಂದರೆ ಡಬಲ್ ಡಬಲ್ ಬರುತ್ತೆ. ಸಾ ಸ ರೀ ರೀ ಗ ಗ ಈ ಥರ ಜಂಟಿ ಬರುತ್ತೆ, ಗೊತ್ತಾಯ್ತಾ? ಆ ಜಂಟಿನ ನುಡಿಸೋ ವಿಧಾನ ಬೇರೆ ಇರುತ್ತೆ, ನಾನು ಹೇಳ್ಕೊಡ್ತೀನಿ ನಿನಗೆ. ಅದಕ್ಕೆ ಸ ಮತ್ತು ರೀ ಏನಿದೆ ಅದನ್ನು ಒಳಗೆ ತಗೊಳ್ತೀವಿ. ಎರಡನೇ ತಂತಿಲಿ ಸಾ ಮತ್ತು ರೀ ತಗೊಳ್ತೀವಿ. ನೋಡು, ಈಗ ಸಾ ಯಾವ ಅಕ್ಷರ ನಾವು ಬಾಯಲ್ಲಿ ಹೇಳ್ತೀವಲ್ವ ಆ ಅಕ್ಷರಕ್ಕೆ ನಮ್ಮದು ಮಧ್ಯದ ಬೆರಳನ್ನು ಇಡ್ತೀವಿ. ಈಗ ಸಾ ಹೇಳ್ತೀವಿ ಅಂದರೆ ಅದಕ್ಕೆ ಮಧ್ಯದ ಬೆರಳು. ಆದರೆ ಹಿಂದಿನ ಮನೆಗೆ ನಾವು ತೋರು ಬೆರಳನ್ನು ಇಡ್ತೀವಿ, ಗೊತ್ತಾಯ್ತಾ? ಈ ತೋರು ಬೆರಳು ಏನು ಇಡ್ತೀವಿ ಅಲ್ವಾ, ಇದನ್ನು ನಾವು ಅಲ್ಲಾಡಿಸೋದಿಲ್ಲ, ಅದು ಹಾಗೆ ಇರುತ್ತೆ. ಇದನ್ನು ಮಾತ್ರ ಎತ್ತಿ ಇಟ್ಟು ಮಾಡ್ತೀವಿ. ಅಂದರೆ ಒಂದು ಸಾ ಮೀಟಿದ್ರೆ ಇನ್ನೊಂದು ಸಾಗೆ ಅದನ್ನು ಒಂದು ಸ್ವಲ್ಪನೇ ಎತ್ತಿ ಹೊಡಿತಾ ಸ್ಫುರಿತ ಗಮಕ ಅಂತೀವಿ ಅದಕ್ಕೆ. ಅಂದರೆ ಹೊಡೆದಂಗೆ ಕೇಳಿಸ್ಬೇಕದು, ಗೊತ್ತಾಯ್ತಾ? ಸಾ ಸಾ ಈ ರೀತಿಯಾಗಿ ಬರಬೇಕು, ಗೊತ್ತಾಯ್ತಾ? ತಾಳನೂ ಕೂಡ ನಿನಗೆ ಅದೇ ಸರಿಗಮ ಪದನಿಸಾಗಿ ಎಲ್ಲಿ ಹಾಕ್ತಾ ಇದ್ದೆ ನೀನು 1 5 7 ಅಲ್ಲೇ ತಾಳ ಹಾಕಬೇಕು. ಆದರೆ ಮೊದಲಿಗೆ ನಿನಗೆ ತಾಳ, ಈಗ ಇದನ್ನು ಹೇಳ್ಕೊಡ್ತಾ ಇರೋದ್ರಿಂದ ತಾಳದ ಕಡೆಗೆ ಗಮನ ಕೊಡೋದು ಬೇಡ ನೀನು, ಆಯಿತಾ? ನಾನು ಹಾಕ್ತೀನಿ, ನೀನು ಫಸ್ಟ್ ಇದನ್ನು ಕಲಿ. ನೀನು ಇದು ಚೆನ್ನಾಗಿ ಬಂದ ಮೇಲೆ ಅದ್ರ ಜೊತೆಗೆ ತಾಳನ ರೂಢಿ ಮಾಡ್ಕೊಳ್ಳುವಂತೆ, ಆಯಿತಾ? ಈಗ ಎರಡನೇ ತಂತಿಲಿ ಹಿಡಿ. ಸಾ ಅಂದರೆ ಸಾ ಮನೆಗೆ ಮಿಡ್ಲ್ ಫಿಂಗರ್ ಮಧ್ಯದ್ದು, ಅದ್ರ ಹಿಂದಿನ ಮನೆಗೆ ಹಿಡಿ ಇದನ್ನು. ಸಾ ಸಾ ಫಸ್ಟಿಗೆ ಎತ್ತಬಾರ್ದು, ನೋಡು. ಸಾ ಸಾ ಎರಡನೇ ಸಾಗೆ ಎತ್ತಿ ಹೊಡಿ. ಗುಡ್. ನೆಕ್ಸ್ಟು ಹಾಗೇನೆ ಒಂದನೇ ಅಕ್ಷರಕ್ಕೆ ಎತ್ತಲ್ಲ, ಹಾಗೆ ಜಾರ್ಸು ಮುಂದಿನ ಮನೆಗೆ. ರೇ ಮುಂದಿನ ತಂತಿಗೆ ಗಾ ಗಾ ಮಾ ಮಾ ಪಾ ಪಾ ದಾ ದಾ ನೀ ನೀ ಸಾ ಸಾ. ಇನ್ನೊಂಚೂರು ಕರೆಕ್ಟಾಗಿ ಬರ್ಬೋದು ನೋಡೋದು. ಅದು ಎತ್ತಿ ಇಟ್ಟಿದ್ದು ಕೇಳಬಾರ್ದು, ಆ ಶಬ್ದ ಮಾತ್ರ ನಿನಗೆ ಹೊಡೆದಂಗೆ ಬರಬೇಕು ನೋಡು. ಅದು ಸಾ ಸಾ ನೀ ನೀ ದಾ ದಾ ನೋಡು. ದಾ ಬರಬಾರ್ದು, ದಾ ದಾ ಪಾ ಪಾ ಮಾ ಮಾ ಗ ಗ ರೀ. ಮತ್ತೆ ಎರಡನೇ ತಂತಿಗೆ ರೇ ರೇ ಸಾ ಸಾ. ಇದು ಒಂದನೇ ಕಾಲ ಬರುತ್ತೆ. ಇನ್ನೊಂದು ಸಲ ಹೋಗೋಣ ಒಂದನೇ ಕಾಲನ. ಸಾ ಸಾ ರೇ ರೇ ಗಾ ಗಾ ಮಾ ಮಾ ಪಾ ಪಾ ದಾ ದಾ ನೀ ನೀ ಸಾ 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 ನೀ ನೀ ದಾ ದಾ ಪಾ ಪಾ ಮಾ ಮಾ ಗ ಗ ರೇ ರೇ ಸಾ ಸಾ. ಈಗ ಎರಡನೇ ಕಾಲಕ್ಕೆ ಹೋದಾಗ ಸಾ ಸ ಸಾ ಸ ರೇ ರೇ ಗ ಗ ಮ ಮ ಪಾ ಪ ಧ ದ ನೀ ನೀ ಸಾ ಸ ಈ
ಸ್ಪೀಡಲ್ಲಿ ಬರುತ್ತೆ. ಸಾ ಸ ರಿ ರಿ ಗ ಗ ಮ ಮ. ಪ ಪ ದ ದ ನಿ ನಿ ಸ ಸ. ಸಾ ಸ ನಿ ನಿ ದ ದ ಪ ಪ. ಮ ಮ ಗ ಗ ರಿ ರಿ ಸ ಸ. ಗುಡ್. ಎರಡನೇ ಕಾಲ ಗೊತ್ತಾಯ್ತು. ಈಗ ಮೂರನೇ ಕಾಲ. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ. ಸಾ ಸ ನಿ ನಿ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಟ್ರೈ ಮಾಡು. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ. ಸ ಸ ನಿ ನಿ ದ ದ ಪ ಪ ಮ ಮ ರಿ ರಿ ಸ ಸ. ಗುಡ್. ಇನ್ನೊಂದ್ಸಲ. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ. ಸಾ ಸ ನಿ ನಿ ದ ದ ಪ ಪ ಮ ಮ ಗ ಗ ರಿ ರಿ ಸ ಸ. ಗುಡ್. ಟ್ರೈ ಮಾಡಿದ್ರೆ ಚೆನ್ನಾಗಿ. ಇನ್ನೊಂದು ಚೂರು ಕರೆಕ್ಟಾಗಿ ಬರಬೇಕದು ಅಷ್ಟೇ. ಬರುತ್ತೆ. ಮೂರನೇ ಕಾಲ ಏನಿದೆ ಅದು 2 ಸಲ ಬರುತ್ತೆ. ಯಾಕೆಂದರೆ 1ನೇ ಸಲಕ್ಕೆ ಇಲ್ಲಿಗೆ ನಿಂತಿರುತ್ತೆ ತಾಳ. ಸೊ ಧೃತ ಆಗಿರಲ್ವಲ್ಲ, ಹಾಗಾಗಿ 2 ಸಲ ನುಡಿಸ್ತೀವಿ. ಗೊತ್ತಾಗಿದೆ ಅಲ್ವಾ? ಇದನ್ನು ಅಭ್ಯಾಸ ಮಾಡಿ.